ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಸೊ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಈಗ ಟೈಮು 8 ಗಂಟೆ ಆಗಿರ್ಬೋದು. 8 ಗಂಟೆ ಅಲ್ಲ ಗೈಸ್, 10 ಗಂಟೆ. ಎದ್ದಿರೋದು 8 ಗಂಟೆ ಇಡು, ಅದ್ರಲ್ಲಿ ಹೇಳ್ತಾವಳೆ 8 ಗಂಟೆ ಆಗಿರ್ಬೋದು ಅಂತ. ಇಲ್ಲ 8 ಗಂಟೆ 8:30 ಎದ್ದು 10 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾವಳೆ. 10 ಗಂಟೆ ಆಗಿದೆ. 10 ಗಂಟೆ ಆಯ್ತು. ನಾನು ಎದರಷ್ಟೊಳಗೆ ಅವಳು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಮಾಡಿಬಿಟ್ಟವಳೆ. ನಾವು ಈಗ ನಾಷ್ಟ ಮಾಡ್ತೀವಿ. ಕರೆಂಟ್ ಇಲ್ಲದಿರೋ ಕಾರಣ ಬ್ಲೂಟೂತನ್ನು ಹಾಡಾಕೊಂಡು ಕೇಳ್ತಾ ಇದ್ವಿ. ಬರೀ ಡ್ಯಾನ್ಸ್ ಮಾಡ್ತಾನೆ ಇರೋ. ಬಾನು ಕಚ್ಚು ಕಚ್ಚು ಅವಳೆ ಕಚ್ಚು 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 ಕಚ್ಚು. ನೀನು ಓಡ್ಬತ್ತಿ ಅಂತಾನೆ ಕಟಾಕಿರೋದಲ್ಲಿ. ಬಾರೆ ಐಶ್ವಕ ಇಲ್ಲಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸೇಮ್ ಅವಳು ಹಂಗೆ ಮೂತಿ ಮಾಡ್ಕೊಂಡಿದ್ದು ಎಲ್ಲ ಇದು ಹೇರ್ ಕಟ್ ಮಾಡಿಸ್ಕೊಂಡು ಒಳ್ಳೆ ಹುಡುಗನ ಥರನೇ ಕಾಣ್ತಾವಳೆ. ಅವತ್ತೇನೋ ವಿಡಿಯೋದಲ್ಲಿ ನಂಗೆ ವಿಡಿಯೋ ಮಾಡ್ಬಿಡ ಅಂತ ಹೇಳ್ತಿದ್ಲೆ ತಾನೆ. ಅಮ್ಮೆ ಅಂತ ಕೇಳ್ಕೊಂಡು ಯಾಕೆ ಬನ್ನಿ ಏನು ಅಲ್ಲಿಗೇನಿಗೆ ಹೋಗಿದ್ದೀರಾ? ಬಾರೆ ಬಾರೆ ಲೋ ಮೇಕ್ ಹೋಗ್ಬೇಡ, ಬಾ ಇಲ್ಲೇ ನಿಂತ್ಕೊ, ಕರಿ ಬರ್ತಾರೆ. ಓ ಇಬ್ರು ಕರಿತಾವ್ರಲ್ಲೇ. ಇಡ್ಲಿ ದೋಸೆ ನೀವೆಲ್ಲ ನೋಡಿದ್ರಿ? ನೀವೆಲ್ಲ ನೋಡಿದ್ರಿ? ಎದೋಳಿಲಿ ಪಾಪ ನೋಡಿ ಕೈಸಿ ಹೆಂಗ್ ಹೊಡಿತಾಳೆ ಅವಳು. ಬನ್ನು ಏನ್ ಬೇಕು ಅದು ಏನಿಗ್ ಬೇಕು ನಿಂಗೆ? ನೀನು ನನ್ನ ಮಾತು ಕೇಳಲ್ವಲ್ಲ, ಅದ್ಯಾಕೆ ಹೋಗಿದ್ರೆ ನೀನು ಹೋಗಲ್ವಲ್ಲ? ಹೋಯ್ತಾಳೆ ಅವಳು ಅಣ್ಣನಿಂದ ಅಣ್ಣನ ಬಲ ಹಿಡ್ಕೊಂಡು ಪೇಪರ್ನ ತಗೊಂಡೋಗಿ ಡಸ್ಟ್ಬಿನ್ ಇರ್ತೈತೆ. ತಗವ ಇದನ್ನ ಹಾಕವ. ಅವ ಹೆಂಗ್ ಬುದ್ಧಿ ಕಲಿ ಖುಷಿ ಅಂತ ಬರೀ ಬರೀ ತಿನ್ನೋದು ಆಟ ಆಡೋದು. ಈ ಬುದ್ಧಿ ಬಿಟ್ಬಿಡು. ಬಾನು ನಿಂಗೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ವಾ ನಿಂಗೆ? ನನ್ನೇ ವಿಡಿಯೋ ಮಾಡಿ ಮಾಡಿ ಹಾಕ್ತೀರ. ನನ್ಗೆ ಹೇಳ್ತು ಕೊಪ್ಪರಿ ಮೂಗಿ ಹೇಳದ್ ಬಿಡ್ತೀನಿ. ಅಣ್ಣಂಗೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ಲ. ಎಲ್ಲ ಅವಳೆ ಆದಿ ತಿಗ ಮುಚ್ಕ ಇರಲ್ಲ, ಅವಳು ತೋರಿಸ್ತಾಳೆ ಏನಿಲ್ಲ. ನೀನು ಹಂಗೆ ಆಮೇಲೆ ಇನ್ನೆಲ್ಲಿದ್ದೀನಿ? ಆಮೇಲೆ ಇನ್ನೆಲ್ಲಿದ್ದೀನಿ ನಾನು ಆಮೇಲೆ ಇದ್ಯಾರೋ ನೋಡಿ, ನಾನು ಹುಚ್ಚಿ ಥರ ಇದ್ದೀನಿ. ಇವಳ ಫ್ರೆಂಡ್ ಬರ್ತಡೇ ಕೇಕ್ ಕಟ್ ಮಾಡ್ಸಕ್ಕೆ ನಾನು ಕರ್ಕೋಯ್ತು. ಅಯ್ಯೋ, ನನ್ನ ಫ್ರೆಂಡ್ ಬರ್ಡೇ ಬಟ್ ಕೆಲಸ ಮಾಡ್ತಿರೋದು ಅವಳು. ಲೇ ಮಧ್ಯಾಹ್ನವರೆಗೆ ಇದಲ್ವಾ? ಇದೊಳ್ಳೆ ಚೆನ್ನಾಗಾಯ್ತು. ನಿನ್ನೆ ರಾತ್ರಿ ಎಷ್ಟು ಗಂಟೆ? ಒಂದಲ್ಲ 2 ಗಂಟೆ. ನೀನು ಬೇಗ ಮಲಿಕೊಂಡೆ. ನಾವು 2 ಗಂಟೆ ಮಲಿಕೊಂಡಾಗ ನನ್ನ 1:30ವರೆಗೆ ಮನೆ ಕಡೆಗೆ ಬಿಟ್ಟಿಲ್ಲ. 1 ಗಂಟೆಗೆ ಮಲಿಕೊಂಡೆ. ಇಲ್ಲ 1:30 ಆಗಿತ್ತು. ಪ್ರ್ಯಾಂಕ್ ಮಾಡ್ಕೊಂಡು ಎಲ್ಲರಿಗೂ ಕಾಟ ಕೊಟ್ಟವ್ರು ನನಗೆ ಮನೆ ಕಡೆಗೆ ಬಿಟ್ಟಿಲ್ಲ. ತಣ್ಣೀರು
ಕಣ್ಣೀರು ಉಯ್ಬಿಡ್ತಾಳೆ ಇವಳು ಯಾವಾಗಲೂ ಅಷ್ಟೇ. ಬರೋದೇ ಅಪರೂಪಕ್ಕೆ ಅವಳು ಅಂಥದ್ರಲ್ಲೂ ಮನಿಕಳ ಅವಶ್ಯಕತೆ ಏನಿದೆ? ನಿದ್ದೆ ಬಂದ್ಬಿಡ್ತಾಳೆ. ಕೇಕ್ ಕಟ್ ಮಾಡಿಸ್ಬಿಟ್ಟು ಬರಕ್ಕೆ ಹೋಗ್ತಾ ಇದ್ದಾಳೆ. ನಾನು ಇಲ್ಲೇ ನಿಂತಿದ್ದೀನಿ. 3:15 ಗಂಟೆ ಆದ್ಮೇಲೆ ಬಂದಿದೆಯಲ್ಲ, ಒಬ್ಬಳನ್ನೇ ನಿಲ್ಲಿಸ್ಬಿಟ್ಟು ಇಲ್ಲಿ. ಹಾಂ, ಫ್ರೆಂಡ್ಗೋಸ್ಕರ ವೇಟ್ ಮಾಡಿದ್ರೆ ಏನೂ ಆಗೋಗಲ್ಲ ಬಿಡು. ತಿಗ ಮುಚ್ಕೋ ಬಾ ಬೇಗ. ಪಾಪ ಸಿಗ್ನಲ್ ಬಿಟ್ಬಿಟ್ಟೈತೆ, ವೆಯ್ಟ್ ಮಾಡ್ತಿದ್ದಾಳೆ. ಹೆಂಗೆ ಓಡಿಸ್ತಾಳೆ ಗಾಡಿನ ತೋರಿಸ್ತೀನಿ ನೋಡ್ಕೊಂಡು. ಮುಕ್ಕ ಪಕ್ಕ ಎಲ್ಲ ಹೋಯ್ತಾಳೆ ನಿಮ್ಮ ಬ್ಲಾಗರ್. ಸ್ಪೀಡು ಏನು ಏಕೆ ಹೋಗಿ ಬಂದು ಎಲ್ಲಿದ್ರು ಎತ್ಬಿಡ್ತೀನಿ ಆಂಟಿ. ಇವಳು ಅಲ್ಲೇ ನನ್ನ ಗಾಡಿ ಓಡಿಸ್ಕೊ ಬರೋದೆಲ್ಲ ವಿಡಿಯೋ ಮಾಡವಳೆ. ನೋಡಿ ಇವಳು ಹೆಂಗ್ ಗಾಡಿ ಓಡಿಸ್ತಾಳೆ ಕಂಡು. ಇಬ್ಬರು ಬಂದರು. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಬಂದಿದ್ದೀರಾ? ರೀಲ್ಸ್ ಕಲ್ತ್ಕೊ ಬಂದಿದ್ದೀರಾ ಇಬ್ರು? ಹಾಂ, ವಾ ಇವಕ್ಕ ನಗ್ತವ್ರೆ ಕೇಳಿದ್ರೆ. ಹಾಂ, ಆಯ್ತು ಮುಂಚಾಗ ಹೇಳಿ, ಏನಿಲ್ಲ ನಾಳೆ ತಾನೇ ನಾನು ಇದನ್ನ ಹಾಕೋದು. ನೋಡಿ ಎಂಥವ್ರು ಅಂದರೆ ವಿಡಿಯೋ ಮಾಡಕ್ಕೆ ಕರ್ಕೊಂಬಂದವ್ರು ನಾನು. ನೋಡಿ ಟೈಮರ್ ಸಾಂಬಾರ್ ಚಟ್ನಿ ಒನ್ ಮಾಡೋರೆ. ಒಂದೇ ಇದು ಈಗ ಸ್ಟಾರ್ಟ್ ಮಾಡಿದ್ದು. ಸಾಂಬಾರ್ ಚಟ್ನಿ ದೋಸೆ ಒಂದೇ ಟೇಕಲ್ಲಿ ಮಾಡೋರೆ ಇದನ್ನ. ಇನ್ನೊಂದು ರೀಲ್ಸ್ ಅಂದರೆ ಎಲ್ಲ ವಾರ ಇಡೀ ರೀಲ್ಸ್ ಎಲ್ಲ ಸೇವ್ ಮಾಡ್ಕೊಂಡು ಮಡಿಕೊಂಡು ಸಂಡೇ ಎಲ್ಲ ಮಾಡ್ಬಿಟ್ಟು ವಾರ ಇಡೀ ಅದನ್ನೇ ಬಿಡೋದು ಅಲ್ವಾ? ಹೆಂಗ್ ಮೋಸ ಮಾಡ್ತೀರಾ ಜನಕ್ಕೆ? ಯಪ್ಪ, ಸ್ಟ್ಯಾಂಡ್ ಮಾಡ್ಕೊಂಡವ್ರನ್ನ ಮಾಡ್ಬಿಟ್ಟು ಅವ್ರು ಮಾಡ್ತವ್ರೆ. ಯಪ್ಪ, ರೋಡಲ್ಲಿ ಕೂತ್ಕೊಳ್ಳಿ ಬೇಡ್ಕೋತಾ ಇದೀವಿ. ನೋಡಿ ನನ್ನ ಬಿಸಿಲಲ್ಲಿ ವಿಡಿಯೋ ಮಾಡಕ್ಕೆ ನಿಂತವ್ರೆ. ಅವರಿಬ್ರು ಹೆಂಗಾಡ್ತವ್ರೆ. ಅಯ್ಯಯ್ಯೋ, ನೋಡಿ ಗೈಸ್, ಇಲ್ಲಿ ಏನಕ್ಕದು ಏನೋ ಉಚಿತ ಪ್ಲಸ್ ಥೆರಪಿ ಶಿಬಿರ. ಓ, ಕಾಲ್ ಮಸಾಜ್ ಅದಕ್ಕೆ ಉಚಿತವಾಗಿ ಫ್ರೀಯಾಗಿ. ಇಲ್ಲಿ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನದ ಎದುರುಗಡೆ ಪಾರ್ಕಿಗೆ ಬನ್ನಿ, ಫ್ರೀ ಇದೆ. ಸ್ನ್ಯಾಕ್ಸ್ ಟೈಮ್ ಹೇಳ್ತೀನಾ? ಯಾರಿಗಾರ ಹೇಳ್ಕೊಟ್ಬಿಟ್ಟಿಯಾ? ಇವ್ರ ಮಾತು ಕೇಳಬೇಕು. ಆಮೇಲೆ ಒಂಥರ ಸ್ಲಿಮ್ ಆಗಿರ್ತಾರೆ. ತಲೆ ಕರ್ಕತಾ ಇದೆಯಾ? ಏನು ಅನ್ಕೋತಾರೆ? ಯಾವುದೋ ಫೋಟೋ ಶೂಟ್ ಮಾಡ್ತಾವ್ರೆ. ಮುಂದೆ ಹೋಯ್ತಾರದ ಹುಡುಗಿನ ಎಂಗೇಜ್ಮೆಂಟ್ ಆಗಿರೋ ಮದುವೆಗೆ ಹಂಗೆ ರೆಡಿ ಆಗದ ಹಿಂಗೆ ರೆಡಿ ಆಗದ ಅಂದರೆ ನೀವು ಆಯ್ತಾನೆ ಇಲ್ವಲ್ಲ? ನಾನೇ ತಗೊಂಡಿದ್ದೀನಿ. ಟೆನ್ಷನ್ ಮಾಡ್ಕೋಬೇಡಿ, ಟೈಮ್ ಬರುತ್ತೆ, ನಮ್ದು ಟೈಮ್ ಬರುತ್ತೆ. ಗೊತ್ತೈತೆ ಕಣವ. ಇವ್ರನ್ನ ತೋರಿಸ್ಬಾರ್ದಂತೆ, ಇವ್ರ ಪೇಜ್ ಫಾಲೋ ಮಾಡ್ಬೇಕಂತೆ. ಹೆಂಗೆ ಹೇಳ್ತಾರೆ? ಹ್ಞೂ, ಚಳಿ. ಶೆಕೆ ಹಾಕೊಂಡ್ರೆ
ಈಗ ಎಲ್ಲ ಮುಗೀತಲ್ವ ನಿಮ್ಮದು? ಮುಗೀತಲ್ಲ. ಥ್ಯಾಂಕ್ ಯು ಸೋ ಈಗ ಮಚ್ ಪೂರ್ಣ, ಥ್ಯಾಂಕ್ ಯು. ಎಲ್ಲಿ ನೋಡ್ತೀನಿ ಬನ್ನಿ. ನಮ್ಮ ಹುಡುಗಿನ ಸಾರಿ ನಮ್ಮ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅವ್ರಿಗೆ ಜಾಸ್ತಿ ಲೈಕ್ಸ್ ಮತ್ತು ಶೇರ್ ಮಾಡಿ. ಹಾಗೆ ಕೆಳಗಡೆ ಇರೋ ಬೆಲ್ ಬಟನ್. ನೀವು ಕಿಂಡಲ್ ಮಾಡ್ತಾ ಇದ್ದೀರಾ? ಇಲ್ಲ ಪೂರ್ಣ, ನೀವು ಪ್ರಮೋಷನ್ ನಮಗೆ ಗೊತ್ತಾಯ್ತಲ್ಲ ಹೆಂಗಿರ್ಬೇಕು ಅಂತ. ಯಾರಿಗೂ ನಾವು ಇದುವರೆಗೂ ಪ್ರಮೋಷನ್ ಮಾಡಿಕೊಟ್ಟಿಲ್ಲ. ಈಗ ಸುಮ್ಮನೆ ಹಂಗೆ ಪ್ರಮೋಷನ್, ನೆಕ್ಸ್ಟ್ ಎಲ್ಲ ಪೇಯ್ಡ್ ಪ್ರಮೋಷನ್ ಮಾಡ್ತೀವಿ ನಿಮಗೆ. ಆಯ್ತು ಅಕ್ಕ. ಏನ ಏನು ಪ್ರೈಸ್ ಟ್ಯಾಗ್ ನೋಡೋದು? ರೀಲ್ಸ್ ಹೋಯ್ತೀವಂತೆ ನಾವು. ವಿಡಿಯೋ ಹಿಡ್ಕೊ ಬಂದ್ಬಿಡ್ತಾರೆ ಅಂತ. ಏನ್ ಬಿಡೋದು? ಮತ್ತೆ ಹೋಳಿ ಆಡ್ದು ಚಿನ್ನಿ ಬಟ್ಟೆ ಚಿನ್ನಿನ ಬುಡಕ್ಕಾಯ್ತು. ಅವಳೇ ಕಳಿಸ್ತಿಲ್ಲ ಆಯ್ತು. ಓ ಫ್ರೆಂಡ್ ಜೊತೆ ಕಳ್ಳಿ. ಈಗ ಅದು ಏನ್ ತಿಳಿತು ಅಂದ್ರೆ ಇವಾಗ ಬರ್ಸ್ತಾ ಇದ್ದ ನಿಮ್ಗೆ ನಾನು ಆಗಲ್ಲ. ಈಗ ಇದು ಅವತ್ತು ಬರ್ಸಿರೋದು, ಈಗ ಬರ್ಸಿದ್ನ ಬರ್ಸಲ್ಲ. ಅವ್ಳು ಎಂ2 ಹೋಗಲ್ಲ, ಮತ್ತೆ ಎಂ1ಗೆ ಹೋದಾಗ ಎಮ್ಗೊಂದು ಚಿನ್ನಿ. ಮತ್ತೆ ಹಾಂ ಬರ್ಸಲ್ಲ ನಾನು, ಯಾಕೆಂದ್ರೆ ಅವಳು ಕ್ಲಾಸ್ ಟಾಪರ್. ನೀನು ಹಂಗೆಲ್ಲ ಅನ್ಬೇಡ, ನೀನು ಹಂಗೆಲ್ಲ ಅನ್ಬೇಡ. ಅವಳು ಕ್ಲಾಸ್ ಟಾಪರ್, ಅವಳು ಹೋಯ್ತಾಳೆ. ನಾನು ಹೇಳ್ತಿರೋದು ಮೋನೇಶ್ವರ್ ಎಲ್ಲ ಪಾಸಾಗಿ ಮುಂದೆ ಇದ್ದಾರೆ. ನೀವು ಪೇಲಾಗಿ ಅಮ್ಮನಲ್ಲಿ ಬರ್ಕೊಂಡು ಅವಳು ಇಷ್ಟ, ಅವಳು ಏನಾದ್ರು ಬರ್ಕೊಂಡು ಹೋಯ್ತಾಳ ಅಂತೆ. ಅದೇ ತರ ನಾವು ಮನೆಯಲ್ಲಿ ಹೋಗ್ಸೋದು. ಅದಕ್ಕೆ ಅವನ್ನ ತಿಳ್ಬಾರ್ದು, ಅದು ಮಾವಿ ಫ್ಲವರು. ಪಾಪ ಎಷ್ಟೊಂದು ಗಿಡಗಳು ಎಲ್ಲ ಇರುತ್ತೆ. ಆಮೇಲೆ ತಿನ್ನೋದೆಲ್ಲ ಕೆಳಗೆ ಬೀಳ್ಸೋದು ಬೇಡ, ಚೀ ಬೆಟ್ಟಿ ಅಂತ ಏನಾರ ಅನ್ಬಾರ್ದು. ಸರಿ ತುಳ್ಳಿ ಆ ಥರ ಎದುರಿಸ್ಬಾರ್ದು. ಅದನ್ನೆಲ್ಲ ಮುಟ್ಟೋದು, ಅದೆಲ್ಲ ಗಲೀಜು. ಆಮೇಲೆ ನೆಲಮಸಲ್ಲ ಮುಟ್ಟೋದು, ಅದೆಲ್ಲ ಮುಟ್ಬಾರ್ದು. ಹಾಗೆ ಏನಾದ್ರು ಏನಾದ್ರು ಮಾಡ್ತೀವಿ ಇದು ಮಾಡ್ತದೆ. ನಾವೇ ಮುಂಚೆ ಅದಕ್ಕೆ ಮುಟ್ಬಾರ್ದು, ಕಚ್ಚಿ ಬಿಡ್ತದೆ. ಆಮೇಲೆ ಕಿಚ್ಚಿಕೊಳ್ಳೋದು ಬೇರೆಯವ್ರಿಗೆ, ಮತ್ತು ಲಿಪ್ಸ್ಗೆ ಆ ಥರ ಎಲ್ಲ ಕೊಡಬಾರ್ದು. ಆಮೇಲೆ ಬೇರೆ ದಿನ ಐಸ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು, ಲೇಸ್ ತಿನ್ನೋದು, ಐಸ್ ಕ್ರೀಮ್ ತಿನ್ನೋದು, ಅದೆಲ್ಲ ಉಳ್ಳಾಗ್ತದೆ. ಆಮೇಲೆ ಬಿಡೋದು, ಸುಮ್ಮನೆ ಇರುತ್ತದೆ, ಆ ಥರ ಎಲ್ಲ ಮಾಡಬಾರ್ದು. ಆಮೇಲೆ ಬೇರೆ ಖುಷಿ ಮಾಡೋದು, ಗಿಣ್ಣದು, ಆಮೇಲೆ ಕಾಮಕ್ಕೆ ಟೆಚ್ ಮಾಡೋದು, ಬೇರೆ ಸ್ನ್ಯಾಕ್ಸ್ನ ತಿನ್ನೋದು, ಆ ಥರ ಎಲ್ಲ ಮಾಡಬಾರ್ದು. ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್, ವೆರಿ ಬ್ಯಾಡ್ ಹ್ಯಾಬಿಟ್ಸ್. ಗುಡ್ ಹ್ಯಾಬಿಟ್ಸ್ ಏನಂದ್ರೆ ಬೇರೆ ಸ್ನ್ಯಾಕ್ಸ್ನ ತಿನ್ನಲ್ಲ, ಅದೆಲ್ಲ ಗುಡ್ ಹ್ಯಾಬಿಟ್ಸ್. ಬೇರೆ ಸ್ನ್ಯಾಕ್ಸ್ ಅಂದ್ರೆ ಶೇರ್ ಮಾಡ್ಬೋದು. ನಾನು ಜೊತೆ ತಂದಿಲ್ಲ, ನಾನು ಬ್ರೆಡ್ ರೋಸ್ಟ್ ತಂದಿದ್ದಲ್ವಾ, ಒಂದು ಬಾಸ್ಕೆ, ಅದನ್ನು ನಾವು ಸ್ವಲ್ಪ ತಗೊಂಡ್ರು. ಬೇರೆ ಯಾವ ತಂದಿರಲಿಲ್ಲ ಒಂಚೂರು, ಅವ್ರಿಗೆ ನಾನು ಶೇರ್ ಮಾಡ್ಕೊಂಡು. ಮುಂಜಿ ತಿಂಗಾಳಿ ತಂಪಾಗಿ ಬೀಸಿ, ಹೂವ ಕಂಪನ್ನು ಆದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ, ತಂದಿದೆ ಹಿತವ ನಮಗಾಗಿ. ಜೋಡಿ ಬಾನಾಡಿ ಮೇಲೆ ಹಾರಾಡಿ, ತೇಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ, ಇನ್ನೇಕೆ ಬಾ ಚಿಂತೆ. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ಇನ್ನು ಸೇರಿ ನಾನು ಜೀವ ಹೂವಾಗಿ
ಬಾಯ್. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಬಾಯ್.